ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಕುಡಿಯಲು ಮಾತ್ರ ಡ್ಯಾಂಗಳ ನೀರು ಬಳಕೆ, ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಸಭೆ ನಿರ್ಣಯ, ಕರ್ನಾಟಕದಿಂದ ನೀರು ಕೇಳಿದ ತಮಿಳುನಾಡಿಗೆ ಮುಖಭಂಗ. ಎಸ್ಐಆರ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ, ರಾಜ್ಯದಲ್ಲಿ 99.89% ಮನೆ ಮನೆಗೆ ಎಣಿಕೆ ನಮೂನೆ ವಿತರಣೆ ಪೂರ್ಣ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್. ಮಾಲ್ವನ್ ಯುದ್ಧ ನೌಕೆ ಸೇವೆಗೆ ಒಗ್ಗಟ್ಟಿನ ಕಾರ್ಯಾಚರಣೆ ಅನಿವಾರ್ಯ, ಎಪಿ ಸಿಂಗ್ ಅಭಿಪ್ರಾಯ. ಪಾದಚಾರಿ ಮಾರ್ಗದಲ್ಲಿ ಬೈಕ್ ಚಾಲನೆ 5,000 ದಂಡ, ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರಿಗೆ ಸಚಿವ ಕೃಷ್ಣ ಬೈರೇಗೌಡ ಪತ್ರ. ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ಗೆ ಕ್ಷಣಗಣನೆ, ಬಜೆಟ್ ಕೊರತೆ, ಹಲವಾರು ಸ್ಪರ್ಧೆಗಳ ಕಡಿತ, ಕೆಲವು ವಿಭಾಗಗಳಲ್ಲಷ್ಟೇ ಭಾಗವಹಿಸುವ ಭಾರತಕ್ಕೆ ಭಾರೀ ಸವಾಲು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮಳೆ ಕೊರತೆ, ಬಿತ್ತನೆ ಕಾರ್ಯ ಹಿನ್ನಡೆ, ಜಿಲ್ಲೆಯಲ್ಲಿ 74,000 ಹೆಕ್ಟೇರ್ ಪ್ರದೇಶ ಬಿತ್ತನೆ ಗುರಿ, ಕೇವಲ 1,986 ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆ. ರಾಜ್ಯದಲ್ಲಿ 18 ಲಕ್ಷಕ್ಕೂ ಹೆಚ್ಚು ಜನರಿಗೆ ಪಿಂಚಣಿ ಕಟ್, ಯಾವ ಕಾರಣಕ್ಕೆ ಹಣ ಬರುತ್ತಿಲ್ಲ ಎಂದು ತಿಳಿಯದೆ ಜನರಲ್ಲಿ ಗೊಂದಲ, ನಾಡ ಕಚೇರಿಯಲ್ಲಿ ಸಿಗದ ಮಾಹಿತಿ, ತಾಲೂಕು ಕಚೇರಿಗೆ ಅಲೆದಾಟ. ಜೆನೆರಿಕ್ ಔಷಧ ಮೇಲೆ ಟ್ರಂಪ್ ಸುಂಕ, 2028ರ ಆಗಸ್ಟ್ನಿಂದ ಜಾರಿ ನಿರ್ಧಾರ, ದೇಶೀಯ ತಯಾರಿಕೆಗೆ ಉತ್ತೇಜನ. ಅಸ್ಸಾಂನಲ್ಲಿ ಪ್ರವಾಹಕ್ಕೆ ಜನಜೀವನ ಅಸ್ತವ್ಯಸ್ತ, 31 ಜನರ ಸಾವು, ಪ್ರವಾಹ ಪೀಡಿತರ ಸಂಖ್ಯೆ 5.64 ಲಕ್ಷಕ್ಕೆ ಏರಿಕೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಕೂಟ, ಸಿಂಧು ಕನ್ನಡಿಗ ಆಯುಷ್ಗೆ ಗೆಲುವು.